ಮ್ಯಾಚ್ ಹೇಗಿತ್ತು ಇವತ್ತು? ತುಂಬಾ ಹೋಪ್ಸ್ ಇಟ್ಕೊಂಡ್ ಬಂದಿದ್ವಿ, ಬಹಳ ಡಿಸಪಾಯಿಂಟ್ ಆಯ್ತು. ಓಕೆ. ಅವರೆಲ್ಲ ವಿಕೆಟ್ಸ್ ಬೇಗ ಬೇಗ ತೆಗೆದ್ರು, ಅರ್ಲಿ ವಿಕೆಟ್ಸ್. ನಮ್ ಕಡೆಯವ್ರ ವಿಕೆಟ್ಸ್ ತೆಗಿಯಕ್ಕಾಗಿಲ್ಲ. ಬೌಲಿಂಗ್ ಈ ಸಲ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ಕೊಂಡ್ವಿ, ಬಟ್ ಹೈಲಿ ಡಿಸಪಾಯಿಂಟ್ ಆಯ್ತು. ಅದು ಬೆಂಗಳೂರಲ್ಲೇ ಮ್ಯಾಚ್ ಸೋತಿದಂತೂ ತುಂಬಾ ಡಿಸಪಾಯಿಂಟ್ ಆಯ್ತು. ಯಾಕಂದ್ರೆ ಕಂಟಿನ್ಯೂ ಆಗಿ 2 ಮ್ಯಾಚ್ ವಿನ್ ಆಗಿದ್ರು, RCB ಫುಲ್ ಟಾಪ್ ಅಲ್ಲಿ ಇತ್ತು. ಹೌದು, ಪಾಯಿಂಟ್ಸ್ ಟೇಬಲ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ನೋಡಿ ಬಹಳ ಖುಷಿ ಆಗ್ತಿತ್ತು. ಈಗ ಸೋತಿದ್ದಾರೆ, ಬಹಳ ಬೇಜಾರಾಗ್ತಾ ಇದೆ. ಓಕೆ, ಯಾಕಂದ್ರೆ ಈಗ ಅದು ಹೋಮ್ ಗ್ರೌಂಡ್ ಅಲ್ಲಿ ಸೋತ್ರೆ ತುಂಬಾ ಬೇಜಾರಾಗ್ತಿರೋದು ಬೇಕೆ. ಹೌದು, ಅದೇನೋ ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರಿಗೆ ಅನ್ಲಕ್ಕಿ ಅನ್ಸ್ತಾ ಇದೆ. ಯಾಕಂದ್ರೆ WPL ಅಲ್ಲೂ ಕೂಡ ಅಷ್ಟೇ, ಎಲ್ಲ ಸೋತ್ಕೊಂಡು ಹೋದ್ರು ಹೋಮ್ ಗ್ರೌಂಡ್ ಅಲ್ಲಿ. ಹೌದು, ಮೋಸ್ಟ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ ಇಲ್ಲಿ ಕ್ರೌಡ್. ಓಕೆ, ಮೇ ಬಿ ಹೋಪ್ಫುಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡ್ಲಿ. ಈ ಸಲ ಕಪ್ ನಮ್ದೆ. ಥ್ಯಾಂಕ್ ಯು. ಈ ಸಲ ಕಪ್ ನಮ್ದೆ. ಮ್ಯಾಚಿನ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಚೆನ್ನಾಗಿ ಸರ್, ಮ್ಯಾಚ್ ಎಲ್ಲ ಚೆನ್ನಾಗಿತ್ತು. ಓಕೆ, ಮೊದಲೇ ಪವರ್ ಪ್ಲೇಲೇ ಒಂದ್ 3 ವಿಕೆಟ್ ಹೋಗ್ಬಿಟ್ಟು ಹಾ. ಅದರಿಂದ ಮ್ಯಾಚ್ ಸೋಲೋ ಕಾರಣ ಆಯ್ತು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು ಮ್ಯಾಚ್. ಒಳ್ಳೆ ಮತ್ತೆ ಬಿಗ್ ಸ್ಕೋರ್ ಬಂತು, 170 ಟಾರ್ಗೆಟ್, ಒಳ್ಳೆ ಸ್ಕೋರೇ ಅದು. ಬಟ್ ಚೇಸಿಂಗ್ ಇತ್ತು ಸರ್, ಪಿಚ್ ಸ್ವಲ್ಪ ಚೇಸಿಂಗ್ ಕಡೆ ಇತ್ತು. ಚೆನ್ನಾಗಿ ಆಡ್ಬಿಟ್ರು ಅಪೋಸಿಟ್ ಟೀಮ್. ಎಷ್ಟು ಏನ್ ಚೇಂಜ್ ಆಗ್ಬೇಕು RCB ಅಲ್ಲಿ? ಬೌಲಿಂಗ್ ಸ್ವಲ್ಪ ಚೇಂಜ್ ಮಾಡೋದು ಸರ್. Bowling? ಹೌದು, ಈಗ ಪಡಿಕಲ್ ಅವ್ರು 3 ಮ್ಯಾಚ್ ಇಂದ ಆಡ್ತಾನೆ ಇಲ್ಲಲ್ಲ, ಆಡ್ತಾನೆ ಸರ್, ಏನ್ ಮಾಡೋದು ಅಂತ. ಚೇಂಜ್ ಮಾಡ್ಬೇಕಂತೀರಾ ಇರ್ಬೇಕಂತೀರಾ? ಇಲ್ಲ ಕುರ್ಸ್ಬೇಕು, ಸ್ವಲ್ಪ ದಿನ ಕೂರ್ಸ್ಬೇಕು. ಕುರ್ಸ್ಬಿಟ್ಟು ಬೇರೆ ಮಾಡಿಸ್ಬೇಕು, ಚಾನ್ಸ್ ಕೊಡ್ಬೇಕು. ಓಕೆ, ಅಂದ್ರೆ ಈ ಸಲ ಕಪ್ ನಮ್ದೆ ಅಂತೀರಾ ಹೇಗೆ? 100% ಸರ್, ಒಂದ್ ಮ್ಯಾಚ್ ಸೋಲ್ಬಿಟ್ರೆ ನಮ್ದಲ್ವಾ. ಓಕೆ, 100% ಕಪ್ ನಮ್ದೆ. ಥ್ಯಾಂಕ್ ಯು. 100,000% ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಥ್ಯಾಂಕ್ ಯು. Choose RCB forever. It doesn't matter when it lose and when it win. We support RCB forever. ಬ್ರೋ, ಇವತ್ತಿನ ಮ್ಯಾಚಿನ ಬಗ್ಗೆ ಏನ್ ಹೇಳ್ತೀರಾ? ಬ್ರೋ, ತಲೆ ಕೆಟ್ಟೋಗ್ಯದಪ್ಪ ನಮಗೆ. ಬಾಳ ಟೆನ್ಷನ್ ಆಗಿದೀವಿ ನಾವು. ಮಾತಾಡ್ಬೇಡ್ರಿ, ಹೋಗ್ರಿ. ಯಾಕೆ? ಏ ಬ್ರೋ, ಸೋಲ್ಬೇಲ್ ಇರ್ತದೆ ಅಂದ್ರೆ ಈ ಸಲ ಸ್ವಲ್ಪ ಬ್ಯಾಟಿಂಗ್ ಕರೆಕ್ಟ್ ಆಡಿಲ್ಲ. ನೆಕ್ಸ್ಟ್ ಟೈಮ್ ಬೆಟರ್ ಲಕ್, ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ಆಮೇಲೆ ಇವತ್ತಿನ ಮ್ಯಾಚಿನ ಬಗ್ಗೆ ಏನ್ ಹೇಳ್ತೀರಾ? ಮ್ಯಾಚಿನ ಬಗ್ಗೆ ಅಷ್ಟಕ್ಕಷ್ಟೇ, ಏನೋ ಖುಷಿ ಜೋಶಲ್ಲಿ ಬಂದ್ವಿ, ವಾಪಸ್ ಹೋಗ್ಬೇಕು ಹಾಕೊಂಡು ಹೋಗ್ಬೇಕಷ್ಟೇ. ಹತ್ಕೊಂಡು ಹೋಗ್ಬೇಕು ಅಲ್ಲ, ಯಾಕೆ ಈ ತರ ಆಯ್ತು ಅಂತ ಇವತ್ತು? ಅದೇ ಸ್ಟಾರ್ಟಿಂಗ್ 4 ವಿಕೆಟ್ಸ್ ಹೋಯ್ತು. ಹಾ. ಹಾ. ಅಟ್ಲೀಸ್ಟ್ ದೇ ಕುಡ್ ಹ್ಯಾವ್ ವನ್. ಅಂದ್ರೆ ಈಗ ಅದು ಹೋಮ್ ಗ್ರೌಂಡ್ ಅಲ್ಲೇ ಸೋಲ್ತಾರಲ್ಲ, ಏನ್ ಕಾರಣ ಅಂತೀರಾ? ಒಂದ್ ರೀಸನ್ ನಾವು ಅವ್ರಿಗೆ ಜೋಶ್ ಕೊಡ್ತಿರ್ತೀವಿ, ಅದೊಂದು ಡಿಸ್ಟ್ರಾಕ್ಷನ್ ಆಗುತ್ತೆ. ಓಕೆ, ಇನ್ನೊಂದ್ ರೀಸನ್ ಬೆಂಗಳೂರಲ್ಲಿ ಸೆಟ್ ಆಗ್ತಿಲ್ಲ ಗೆಲ್ಲಕ್ಕೆ. ಲೈಕ್ ಏನಂದ್ರೆ ಈಗ WPL ಕೂಡ ಸೇಮ್ ಅದೇ ತರ ಆಯ್ತು, ಬೆಂಗಳೂರಲ್ಲಿ ಎಲ್ಲ ಮ್ಯಾಚ್ ಸೋತ್ಕೊಂಡು ಹೋದ್ರು. ಇವರು ನೆಕ್ಸ್ಟ್ ಅದೇ ದಾರಿ ಹಿಡಿತಾರ ಅಂತೀರಾ ಅಥವಾ ಹೇಗೆ? ಇಲ್ಲ ಗೆಲ್ತಾರೆ, ಪಕ್ಕ ಗೆಲ್ತಾರ ಅಂತೀರಾ? ಪಕ್ಕ ಗೆಲ್ತಾರೆ. ಅಂದ್ರೆ ಈ ಸರಿ 18 ಇಯರ್ಸ್ 18 ನಂಬರ್ಸ್. ಸೊ ವಿರಾಟ್ ಕೊಹ್ಲಿದು 18 ಇಯರ್ಸ್ ವಿನ್ ಆಗ್ಬೇಕು. ಜೈ RCB ನಾ? ಜೈ RCB, ಜೈ ಆಂಜನೇಯ. ಥ್ಯಾಂಕ್ ಯು. ಬ್ರೋ, ಇವತ್ತು ಮ್ಯಾಚಿನ ಬಗ್ಗೆ ಏನ್ ಹೇಳ್ತೀರಾ? ಸೋಲೋದಂದ್ರು ಕಪ್ಪ, RCB ಆದ್ರೆ ಗೆಲ್ತೀವಿ ಸೋಲ್ತೀವಿ, ಆದ್ರೆ RCB forever ಅಷ್ಟೇ. ಅಲ್ಲ, ಇವತ್ತು ಎಲ್ಲಿ ಮಿಸ್ ಆಯ್ತು? ಎಲ್ಲಿ ಬ್ರೋ, ಎಲ್ಲ ಮಿಸ್ಟೇಕ್ ಇಲ್ಲ. ಎಲ್ಲ ಬೌಲರ್ಸ್ ಅಲ್ಲ, ಏನ್ ಮಿಸ್ಟೇಕ್ ಏನಾಯ್ತು ಅಂತೀರಾ ಇವತ್ತು? ಕೊಹ್ಲಿ ಕ್ಯಾಚ್ ಡ್ರಾಪ್. ಬೌಲಿಂಗ್ ಅಲ್ಲ, ಅಟ್ಲೀಸ್ಟ್ ಪವರ್ ಪ್ಲೇ ಅಲ್ಲೇ ವಿಕೆಟ್ ಹೋಯ್ತು ನಮ್ದು, ಅಲ್ಲಿ ಮಿಸ್ ಆಯ್ತು ಅಂತೀರಾ? ಅದ್ಲೆ ಥ್ಯಾಂಕ್ ಯು. Thank you. आज मैच कैसा था? RCB और GT सपोर्ट? GT. ओके, आज कैसा था मैच? मस्त था. मेरी पूरी फैमिली जीटी आरसीबी को सपोर्ट कर रही थी. मैं और मेरा सिर्फ भाई जीटी को सपोर्ट कर रहा था, और मैं पूरे स्टेडियम में देख रही थी, पूरा आरसीबी था. जब आरसीबी की बैटिंग चल रही थी तो मेरी बहन इतना चिढ़ा रही थी. और जीटी ने जो लास्ट में खेला है भाई, मेरे को बोला कि शुभमन गिल आउट हो गया. साई सुदर्शन, जॉस बटलर ने कितना अच्छा खेला है. उनकी 1 विकेट गई है. कितना अच्छा खेला है. लव जीटी यार. Okay, why you like GT? Because it's a good team. Okay, Not about the Shubman Gill. And I also like Virat Kohli, but not the team of RCB. okay. I am a fan of an Indian team, but not a fan of a RCB team. Okay. ನಿಮ್ಮ ಹೆಸರು? ನಮ್ಮ ಹೆಸರು ಜಾಕ್ ಅಂತ, ಬೆಂಗಳೂರು, ಇಲ್ಲೇ ಲೋಕಲ್. ಇದು ಏನಿದು ಅಂತ ತಲೆ ಮೇಲೆ ರಾವಣನ ಏನು? ಇದು ರಾವಣ ಸರ್, ಇದು ರಾವಣ ಕ್ಯಾರೆಕ್ಟರ್. ಹಾ. ಸೊ ರಾವಣ ಅಂದ್ರೆ ಒಂದ್ ಗೆತ್ತು, ಅದೇ ತರ RCB ಅಂದ್ರೆ ಟೀಮ್ ಅಂದ್ರೆ ಒಂದ್ ಗೆತ್ತು. ಓಕೆ, ನಮ್ ಟೀಮ್ ಗಿರೋ ಫಾಲೋವರ್ಸ್ ಯಾವ ಟೀಮ್ಗೂ ಇಲ್ಲ. ಹೌದು. ಅದೇ ತರ CSK ಒಂದ್ ತಲೆ ಅಂದ್ರೆ ನಮ್ದು 11 ತಲೆ. ಆ ತರನಾ? ಒಂದ್ ತಲೆ ಹೋದ್ರೇನು 11 ತಲೆ ಇದೆ ಅಲ್ಲ, ಹಾ. ಅದ್ರಲ್ಲಿ ಉಳಿಸ್ಕೊಬಿಡ್ತೀವಿ ಕಪ್ನ. ಈ ಸಲ ನಮ್ಮ ಹತ್ರನೇ, ಈ ಸಲ ಕಪ್ ನಮ್ದೇ ಅಂತೀರಾ ಈ ಹೇಗೆ? ಸಲ ಕಪ್ ನಮ್ದೇ. ಅದಕ್ಕೆ 11 ತಲೆನ ಹಾಕೋ ಬಂದಿರೋದು, ಇಲ್ಲ ಅಂದ್ರೆ ಹಾಕೋ ಬಂದಿರಲ್ಲ. ಓಕೆ, ಈ 18 ವರ್ಷ ಸೀಸನ್ ಅಲ್ಲಿ ಹಾ. ಯಾರು ಈ ತರ ಕಾನ್ಸೆಪ್ಟ್ ಮಾಡಿಲ್ಲ. ಹೌದು. ಇನ್ ಮುಂದಕ್ಕೆ ಮಾಡ್ತಾರ ಇಲ್ಲ ಗೊತ್ತಿಲ್ಲ. ನಮಗ್ ಇಷ್ಟ ಆಯ್ತು ಅನ್ನಿಸ್ತು ಮನ್ಸಲ್ಲಿ, ತಿಂಗಳು ಕುತ್ಕೊಂಡು ವರ್ಕ್ ಮಾಡಿದ್ವಿ. ಇವಾಗ ಇದೆ ಔಟ್ಪುಟ್. ಓಕೆ, ಹೆಂಗ್ ಸರ್ ಇದೆ ಔಟ್ಪುಟ್? ಅಲ್ಲ, ತುಂಬಾ ಚೆನ್ನಾಗಿದೆ. ಈಗ 18 18 18 18ರ ನಂಟು ಕಪ್ಪಲ್ಲಿ ಇದೆ ಅಂತೀರಾ ಅಥವಾ ಹೇಗೆ?
18 ನಂಟು ಕಪ್ಪಲ್ಲಿ ಇದೆ. ಯಾಕಂತ ಕೇಳಿ, ಹಾ ಯಾಕೆ? ನಮ್ ಕರ್ನಾಟಕ ಮಗುವನ್ನ ರಿಟರ್ನ್ ಆಗಿ ಕರ್ಕೊ ಬಂದಿದೀವಿ, ಹೌದು. ರಿಟೈನ್ ಮಾಡ್ಕೊಂಡಿದೀವಿ. ಅವರು ಹೊಡ್ಕೊಡ್ತಾರೆ ಕಪ್ಪು ಅಂತ ನಂಬಿಕೆ ಇದೆ, ಅವ್ರ ಮೇಲೆ ವಿಶ್ವಾಸ ಇದೆ. ಹಾಗಾಗಿ ಈ ಸರಿ ಕಪ್ ನಮ್ದೇ ಅಂತೀರಾ? ಈ ಸಲ ಕಪ್ ನಮ್ದೇ. ನಮ್ದೇ. ಹೌದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇವತ್ತಿನ ಮ್ಯಾಚಿನ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಬೇಜಾರಾಗ್ತಾ ಇದೆ. ಬಿಕಾಸ್ ಬ್ಯಾಟಿಂಗ್ ಆಡ್ಲಿಲ್ಲ, ಬೌಲಿಂಗು ಮಾಡಿಲ್ಲ ಸರಿಯಾಗಿ. ಹಾ. ಸೊ ಎಕ್ಸ್ಪೆಕ್ಟೇಷನ್ ತುಂಬಾ ಇಟ್ಕೊಂಡು ಬಂದಿದ್ವಿ, ಹಾ. ಬಟ್ ಎಕ್ಸ್ಪೆಕ್ಟೇಷನ್ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿದೆ. ಸೊ ನೆಕ್ಸ್ಟ್ ಮ್ಯಾಚ್ ಆದ್ರೂ ಗೆಲ್ಲಿ ಅಂತ ನಾನು ಕೇಳ್ಕೊಂತೀನಿ. ಏನ್ ಚೇಂಜ್ ಮಾಡ್ತೀರಾ? ಏನ್ ಚೇಂಜ್ ಮಾಡ್ಕೋಬೇಕು ನೆಕ್ಸ್ಟ್? ಐ ಥಿಂಕ್ ಬೌಲಿಂಗ್ ಇನ್ನೂ ಸ್ವಲ್ಪ ಇದು ಮಾಡ್ಬೇಕು ಅಂತ ಅನ್ಕೊಂತೀನಿ. ಬೌಲಿಂಗ್ ಚೇಂಜ್ ಮಾಡ್ಬೇಕು. ಬಿಕಾಸ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು. ಹೇಜಲ್ವುಡ್ ಆಡ್ದ, ಬಟ್ ಬಿಟ್ರೆ ಭುವನೇಶ್ವರ್ ಕುಮಾರ್ ಯಾರು ಆಡ್ಲಿಲ್ಲ. ಸೊ ಇನ್ನು ಜಾಸ್ತಿ ವಿಕೆಟ್ ಬರ್ಬೇಕಿತ್ತು ಅಂತ ಅನ್ಸ್ತು. ಬಿಕಾಸ್ ಅವರು ಪವರ್ ಪ್ಲೇ ಅಲ್ಲಿ 4 ವಿಕೆಟ್ ತೆಗ್ದಿದ್ರು, ಇವರು 2 ವಿಕೆಟ್. ಸೊ ತುಂಬಾ ಬೇಜಾರಾಗ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮ್ಯಾಚ್ ಸ್ವಲ್ಪ ಡಿಸಪಾಯಿಂಟಿಂಗ್ ಆಯಿತು. ಓಕೆ, ಸ್ವಲ್ಪ ಬೌಲಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಾಗಿತ್ತು. ಓಕೆ. ಭುವನೇಶ್ವರ್ ಮತ್ತೆ ಹೇಸಲ್ವುಡ್ ಬಿಟ್ಟು ಬಾಕಿ ಸ್ವಲ್ಪ ಸರಿಗಿರ್ಲಿಲ್ಲ. ಬ್ಯಾಟಿಂಗ್ ಸ್ವಲ್ಪ ಐ ಮೀನ್ ಓಪನರ್ಸ್ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿತ್ತು, ಓಕೆ. ಬಟ್ ಫೇಲ್ ಆದ್ರು. ಇವಾಗ RCB ಅಲ್ಲಿ ಏನ್ ಚೇಂಜ್ ಆಗ್ಬೇಕು ನೆಕ್ಸ್ಟ್? ಯಾಕಂದ್ರೆ 2 ಮ್ಯಾಚ್ ವಿನ್ ಆದ್ರು, ಈಗ ಇದು 3ನೇ ಮ್ಯಾಚ್ ಸೋತೋದ್ರು. ದೇವದತ್ ಪಡಿಕಲ್ ಅಂತೂ 3 ಮ್ಯಾಚ್ ಅಲ್ಲೂ ಕೂಡ ಏನು ಅಷ್ಟೊಂದು ರನ್ಸ್ ಮಾಡ್ತಾ ಇಲ್ಲ. ಯಾರನ್ನ ಚೇಂಜ್ ಮಾಡಿದ್ರೆ ಚೆನ್ನಾಗಿರ್ತೀರಾ? ಜಾಕೋಬ್ ಬೇತಲ್ ಇದ್ದಾನೆ, ಹೌದು. ಐಪ್ ಇದೆ. ಮೇ ಬಿ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ತಗೊಂಡ್ಬರ್ಬೋದು. ಫಾರಿನ್ ಪ್ಲೇಯರ್ ಆದ್ರೂ ನೋಡ್ಬೋದು. ಬಟ್ 2 ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ. 3ನೇ ಮ್ಯಾಚ್ ಒಂದ್ ಸ್ವಲ್ಪ ಆಗತ್ತೆ, ಮತ್ತೆ ಕಂಟಿನ್ಯೂ ಮಾಡ್ಬೇಕು ಅಷ್ಟೇ. ಥ್ಯಾಂಕ್ ಯು. ಹೌದು ಬ್ರೋ, ನಾನು ಇವಾಗ ಒಂದು ರೀಸೆಂಟ್ ಆಗಿ ಒಬ್ಬನ ನೋಡಿದೀನಿ. ಓಕೆ, CSK ದಲ್ಲಿ. CSK ದಲ್ಲಿ. ಹೌದು, ಕರೆಕ್ಟ್. ಅವ್ನು ಏನ್ ಹೇಳ್ದ, ಅಮ್ಮ ಅದರ ಉರ್ರಿಯ ಡೇ ಅಮ್ಮ ಸದರ ಉಡ್ರು ವಾಳ ನಂಬೋ ಡೇ ಅಮ್ಮ ಬೆಂಗಳೂರು பசங்களா நம்ம கிட்ட எல்லாம் நாங்க இருக்கக்கூடாது. அம்மா CSK RCB எல்லாம் ஒன்னா இருந்து ஆடு, இல்லைன்னா மாட்டத்தை ஆடாது. கிழ்ச்சி எல்லாம் ಆಡಾದೆ. ಅಮ್ಮ ಎಲ್ಲ ಕುಳಿರ್ಚಿ ಆಡು, ಅದಕ್ಕ ಕುಲರ್ಚಿ ಆಟ ಬಾರು ಅಷ್ಟೇ ಬ್ರೋ, ಏನಿಲ್ಲ ಬ್ರೋ. ಅದೇ ಒಂದ್ಸತಿ ಹೋದ್ಸತಿ ಏನೋ ಫಾಲ್ಟ್ ಆಗಿತ್ತು, ಆ ತರ ಏನಾಗಲ್ಲ ಈ ಸತಿ. ಓಕೆ, ಈ ಸತಿ ಕ್ಲಿಯರ್ ಆಗಿರುತ್ತೆ ಮ್ಯಾಚ್ ನೋಡಿ ಖುಷಿಯಾಗ್ರಿ. ಎಂಜಾಯ್ಮೆಂಟ್, ಆಲ್ ದ ಬೆಸ್ಟ್ ಅಷ್ಟೇ. ಮ್ಯಾಮ್, ಇವತ್ತಿನ ಮ್ಯಾಚಿನ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿತ್ತು, ಬಟ್ ಇಂಪ್ಯಾಕ್ಟ್ ಪ್ಲೇಯರ್ಸ್ ತರ ಬದಲು ಯಾವ ಪ್ಲೇಯರ್ಸ್ ಆ ಮ್ಯಾಚ್ ಅಲ್ಲಿ ಆಡಿದ್ರು ಅವ್ರು ಆಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಮೇ ಬಿ. ಓಕೆ, ಅಂದ್ರೆ ಈಗ ಬೌಲಿಂಗ್ ಅಲ್ಲಿ ಮಿಸ್ ಆಗ್ತಿದೆ ಅಂತೀರಾ, ಇವತ್ತು ಬ್ಯಾಟಿಂಗ್ ಅಲ್ಲಿ ಮಿಸ್ ಆಯ್ತಾ ಅಂತೀರಾ? ಬ್ಯಾಟಿಂಗ್ ಅಲ್ಲಿ ಆಕ್ಚುಲಿ ಮಿಸ್ ಆಯ್ತು. ತುಂಬಾ Batting ಅಲ್ಲಿ. ಕಮ್ಮಿ ಸ್ಕೋರ್ ಬಂತು ಅಂಡ್ ಬೌಲರ್ ಸ್ವಲ್ಪ ವೀಕ್ ಆಗ್ಬಿಟ್ರು. ಹೌದು. ಓಕೆ, ನೆವರ್ ಮೈಂಡ್, ನೆಕ್ಸ್ಟ್ ಮ್ಯಾಚ್. ನಮ್ಗೆ ಅಂತೀರಾ? Yeah. ಅದೇ ಈಗ ಸತತವಾಗಿ 2 ಮ್ಯಾಚ್ ವಿನ್ ಆಗಿತ್ತು. 3ನೇ ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲಿ ಸೋತೋಗಿದೆ. ಹೋಮ್ ಗ್ರೌಂಡ್ ಅಲ್ಲಿ ಸೋತೋಯ್ತು, ಬೇಜಾರಾಯ್ತಾ? ಬೇಜಾರಾಗುತ್ತೆ, ಓಕೆ, ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಗೇಮ್ ವಿಲ್ ಟ್ರೈ. ಓಕೆ, ಥ್ಯಾಂಕ್ ಯು. ಈ ಸಲ ಕಪ್ ನಮ್ದೇನಾ? ಈ ಸಲ ಕಪ್ ನಮ್ದೆ. ಥ್ಯಾಂಕ್ ಯು.